ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯು ಅನುಗ್ರಹವನ್ನು ಆಶಿಸುತ್ತೇನೆ. ಸಂತೋಷದಿಂದ ಈ ಜೂನ್ ತಿಂಗಳು 1ನೇ ತಾರೀಕು ಎಲ್ಲರಿಗೂ ಸ್ವಾಗತಿಸುತ್ತೇನೆ. ತಂದೆ ತಾಯಿಯರೇ, ನಿಮ್ಮ ಮಕ್ಕಳನ್ನು ಈ ಪ್ರಾರ್ಥನೆಯಲ್ಲಿ ಜೊತೆ ಸೇರಿಸಿ ಪ್ರಾರ್ಥಿಸಿರಿ. ಅವರ ವಿದ್ಯಾಭ್ಯಾಸ, ಭವಿಷ್ಯ ಅನುಗ್ರಹವಾಗಲು ನಮಗೆ ಪ್ರಾರ್ಥಿಸೋಣ. ಇಂದು ಆಲಿಸುವ ವಾಕ್ಯದೊಂದಿಗೆ ಈ ದಿನಕ್ಕೆ ಬೇಕಾದ ಎಲ್ಲಾ ಅನುಗ್ರಹ, ಕೃಪೆ ಉಳಿತು ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಲೆಲೂಯಾ. ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸಲು ಕಾರಣ, ದೇವರ ವಾಕ್ಯವನ್ನು ಆಲಿಸಲು ದೇವರು ನಮ್ಮನ್ನು ಕರೆದಿರುವುದರಿಂದ ಆಗಿದೆ. ದೇವರಿಗೆ ನಮ್ಮ ಕುರಿತು ಒಳ್ಳೆಯ ಪದ್ಧತಿ ಇರುವುದರಿಂದ ಆಗಿದೆ. ದೇವರ ವಾಕ್ಯವನ್ನು ಆಲಿಸುವ ಈ ಸಮಯ ದೇವರು ನಿಮ್ಮ ಜೀವನಕ್ಕೆ ಅನುಗ್ರಹವನ್ನು ನೀಡುವ ಸಮಯವಾಗಿದೆ. ಪ್ರಾರ್ಥನೆಯಿಂದ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಮಾರ್ಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 35ರಿಂದ 39ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳೂ ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಪ್ರಿಯರೇ, ನಾವು ಈಗ ಆಲಿಸಿದ ವಾಕ್ಯದಲ್ಲಿ ಕೇಳಿದ ಹಾಗೆ ಒಂದು ಕಠಿಣ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಆಗಿರಬಹುದು. ಒಂದು ಕಷ್ಟದಲ್ಲಿ ಆಗಿರಬಹುದು. ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಅವಸ್ಥೆ ಎಲ್ಲವೂ ನಷ್ಟವಾಗಿ ಹೋಯಿತಲ್ಲ ಎಂಬ ಚಿಂತೆಯಲ್ಲಿ ಆಗಿರಬಹುದು. ಇದನ್ನು ನನ್ನ ಕೈಯಲ್ಲಿ ನಿವಾರಿಸಲು ಸಾಧ್ಯವಾಗುತ್ತಿಲ್ಲವಲ್ಲ, ಇದಕ್ಕೆ ಒಂದು ಅಂತ್ಯವಿಲ್ಲವಲ್ಲ, ನನಗೆ ಒಂದು ಸಾಧ್ಯವಿಲ್ಲದ ಅವಸ್ಥೆಯಲ್ಲಿ ತಲುಪಿದೆನಲ್ಲ. ಪ್ರಿಯರೇ, ನೀವು ಎಷ್ಟೇ ಶಕ್ತಿ ಇದ್ದವರು ಆದರೂ ಹೀಗೆಲ್ಲ ಒಮ್ಮೊಮ್ಮೆ ಯೋಚಿಸಿ ಬಿಡುತ್ತೇವೆ. ಕೆಲವು ಸಮಯದಲ್ಲಿ ನಮ್ಮ ಟ್ಯಾಲೆಂಟ್, ಬುದ್ಧಿ, ವಿದ್ಯಾಭ್ಯಾಸ ಇದೆಲ್ಲ ನಿವಾರಿಸಲು ಸಾಧ್ಯವಾಗದ ಒಂದು ಅವಸ್ಥೆಯಾಗಿರಬಹುದು. ಇದರ ತರ ಒಂದು ಸಮಸ್ಯೆ ಬಂದಾಗ ಶಿಷ್ಯರು ಏನು ಮಾಡಿದರು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಅವರು ಸರ್ವಶಕ್ತನಾದ ದೇವರನ್ನು, ಇಂದು ಜೀವಿಸುವ ಯೇಸು ಸ್ವಾಮಿಯನ್ನು ಕರೆದು ಎಬ್ಬಿಸಿ ಹೇಳಿ ಪ್ರಾರ್ಥಿಸಿದರು. ಪ್ರಿಯರೇ, ಒಂದೊಂದು ಮುಂಜಾನೆಯೂ ನಾವು ದೇವರನ್ನು ಕರೆದು ಎಬ್ಬಿಸುವ ಸಮಯವಾಗಿದೆ. ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ಸಮಯವಾಗಿದೆ. ಪ್ರಿಯರೇ, ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರಾರ್ಥಿಸುವ ಅನೇಕರ ಅವಸ್ಥೆ ಹೀಗೆ ಆಗಿದೆ. ಪ್ರಿಯರೇ, ಈ ಅವಸ್ಥೆಯಲ್ಲಿ ಸಾಗುತ್ತಿರುವವರಿಗೆ ಒಂದು ಉತ್ತರವಾಗಿದೆ ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 39ನೇ ವಾಕ್ಯ. ಆ ವಾಕ್ಯವನ್ನು ನಾವು ಆಲಿಸಿದ್ದೆವು. ಪ್ರಿಯರೇ, ಸಮಸ್ಯೆಯಲ್ಲಿ, ಕಷ್ಟದಲ್ಲಿ, ಭಯದಲ್ಲಿ ಇದ್ದರೆ ಏನೂ ಪರಿಹಾರವಾಗಲ್ಲ. ಬದಲಾಗಿ ಪರಿಹಾರವಾಗಬೇಕೆಂದರೆ ದೇವರನ್ನು ಕರೆದು ಪ್ರಾರ್ಥಿಸಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯವಾಗಲಿ, ಚಿಕ್ಕದು ದೊಡ್ಡದು, ಅದನ್ನು ಪರಿಹರಿಸಲು ಆಗದೇ ಇರಬಹುದು. ಒಂದು ವೇಳೆ ಅದು ಸಾಲವಾಗಿರಬಹುದು, ರೋಗವಾಗಿರಬಹುದು. ಇಂದು ನಮಗೆ ದೇವರನ್ನು ಕರೆದು ಎಬ್ಬಿಸಿ ಹೇಳಿ ಪ್ರಾರ್ಥಿಸುವ ಈ ಶುಶ್ರೂಷೆಯಿಂದ ನಮಗೆ ಒಟ್ಟಿಗೆ, ನೀವು ಯಾವುದೇ ರಾಜ್ಯದಲ್ಲಿ, ಊರಿನಲ್ಲಿ ಆಗಿರಬಹುದು, ಈ ಸಮಯ ಈ ಶುಶ್ರೂಷೆಯಲ್ಲಿ ಮನಸ್ಸಿನಿಂದ ಒಟ್ಟಿಗೆ ಸೇರಿ ವಿಶ್ವಾಸಿಸಿ ಪ್ರಭು ಯೇಸುವಿಗೆ ಹೇಳೋಣ. ಪ್ರಭುವೇ, ಇಂದು ಆಲಿಸಿದ ದೇವರ ವಾಕ್ಯ ನನ್ನ ಸಮಸ್ಯೆಗಳಿಗೆ, ನನ್ನ ಕಷ್ಟಕ್ಕೆ ಉತ್ತರವಾಗಲಿ ಎಂದು ಶಿಷ್ಯರ ತರ ನಮಗೆ ಪ್ರಾರ್ಥಿಸೋಣ. ನಮಗೆ ಪರಸ್ಪರ ಶೇರ್ ಮಾಡಿ ಪ್ರಾರ್ಥಿಸೋಣ. ಇಂದು ನಾವು ಕಳಿಸುವ ದೇವರ ವಾಕ್ಯವಾಗಿರಬಹುದು ಅವರ ಜೀವನದ ಬಿಡುಗಡೆಗೆ ಕಾರಣ. ಹಾಲೆಲೂಯಾ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ
ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.